ಸೊ ಈ ಕೊಲಾಬರೇಷನ್ ಆ್ಯಂಡ್ ಬ್ರ್ಯಾಂಡಿಂಗ್ ಹೀಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಎಷ್ಟೆಷ್ಟು ದುಡ್ಡು ಬರುತ್ತೆ ಎಲ್ರದ್ದು ಕ್ಯೂರಿಯಸ್ ಕ್ವೆಶ್ಚನ್ ಅದು. ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಒಂದು ತಿಂಗಳಲ್ಲಿ, ಇಫ್ ವಿ ಸೇ 1 ಮಂತಲ್ಲಿ? ಇಟ್ ಆ್ಯಕ್ಚುಲಿ ವೇರೀಸ್ ಫ್ರಮ್ ಕ್ರಿಯೇಟರ್ ಟು ಕ್ರಿಯೇಟರ್. ಪ್ಲಸ್ ಏಜೆನ್ಸಿ ಇಲ್ಲಿ ತುಂಬ ಮುಖ್ಯ ರೋಲ್ ಪ್ಲೇ ಮಾಡುತ್ತೆ. ಅಕಸ್ಮಾತ್ ಒಂದು ಕ್ರಿಯೇಟರ್ ಏಜೆನ್ಸಿಯಲ್ಲಿದ್ದರೆ ಅವ್ರು ಅರ್ನ್ ಮಾಡೋ ರೀತಿಯೇ ಬೇರೆ ಆಗುತ್ತೆ. ಆ್ಯಂಡ್ ಇಂಡಿವಿಜುವಲ್ ಆಗಿ ಅವ್ರು ಮಾಡ್ತಾಯಿದ್ರೆ ಅವ್ರು ಅರ್ನ್ ಮಾಡೋ ಪ್ಯಾಟರ್ನ್ ಬೇರೆ ಆಗಿರುತ್ತೆ. ಸೊ ಆ್ಯಸ್ ಐ ಸೆಡ್, ಈ ಹ್ಯೂಮರ್ ಕಾಂಟೆಂಟ್ ಟೆಕ್ಕಲ್ಲಿರೋರು ಜಾಸ್ತಿ ಅರ್ನ್ ಮಾಡ್ತಾರೆ ಇನ್ ಕಂಪ್ಯಾರಿಸನ್ ಟು ಅದರ್ ನಿಶಸ್. ಬಿಕಾಸ್ ಹ್ಯೂಮರ್ ಯಾಕಂತ ಅಂದರೆ FMCG ಅದರಲ್ಲಿ ಬರುತ್ತೆ. ಸೊ FMCGಗೆ ಯು ನೀಡ್ ಅ ವೆರಿ ಜೆನರಿಕ್ ಆಡಿಯನ್ಸ್, ಯಾಕಂದರೆ ಎಲ್ರಿಗೂ ಅದು ಹಿಡಿಸೋ ಅಂಥ ಪ್ರಾಡಕ್ಟ್ ಆಗಿರೋದ್ರಿಂದ ಲೈಫ್ ಸ್ಟೈಲ್ ಹ್ಯೂಮರ್ ಇವರಿಗೆ ದೇ ಪೇ ವೆಲ್. ನನಗೂ ಗೊತ್ತಿಲ್ಲ ಅವ್ರು ಎಷ್ಟು ಪೇ ಮಾಡ್ತಾರೆ ಅಂತ, ಮೇ ಬಿ ಐ ಶುಡ್ ಟ್ರೈ ಲೈಫ್ ಸ್ಟೈಲ್ ವ್ಲಾಗಿಂಗ್ ಫಾರ್ ದಟ್. ಬಟ್ ಇನ್ ಮೈ ನಿಶ್ ದೇ ಪೇ ವೆಲ್, ಸರ್ವೈವ್ ಆಗೋಷ್ಟಿರುತ್ತೆ. ಯೂಶಲಿ ಒಂದು ಕೆಲಸಕ್ಕೆ ಹೋದರೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಬರುತ್ತೆ, ಕಮಿಟ್ಮೆಂಟ್ಸ್ ಬಹಳಷ್ಟು ಜನರಿಗೆ ಇರುತ್ತೆ. ಸೊ ಅಂಥವ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅಂದಾಗ ಒಂದು ಹಿಂಜರಿಕೆ ಇರುತ್ತೆ ಅವರಿಗೆ. I need certain amount of money for every month expenditure or my responsibilities. ಒಂದು ಜವಾಬ್ದಾರಿ ಇರುತ್ತೆ ನನಗೆ, ಅದನ್ನು ತೀರಿಸಬೇಕು ಅಂದರೆ ತಿಂಗಳ ಸಂಬಳ. ಬಟ್ ನನ್ನ ಮನಸ್ಸು ಯಾವಾಗಲೂ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ ಅಂತ ಬಹಳ ಜನ ಹೇಳ್ತಾರೆ. ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. 5-10 ವರ್ಷದಿಂದ ಯೋಚನೆ ಮಾಡ್ತಿರ್ತಾರೆ, 5-10 ವರ್ಷದಿಂದ ಯೋಚನೆ ಮಾಡ್ತಾನೇ ಇರ್ತಾರೆ. ಸೊ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವ್ರ ಕಾಂಟೆಂಟ್ ಕ್ರಿಯೇಷನ್ಗೆ ಇಳಿಬೇಕಾ? ಜಾಬ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಅದರ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೋಬೇಕು? ಇದು ವರ್ಕ್ ಆಗುತ್ತಾ? ಸಿ, ಇನ್ ಮೈ ಒಪಿನಿಯನ್ ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ಸ್ಟೇಜ್ ಆಫ್ ಲೈಫಲ್ಲಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್, ಒಂದು ಲೋನ್ ಇದೆ ಅಥವಾ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ, ಅಂಥ ಟೈಮಲ್ಲಿ ಐ ಡೋಂಟ್ ಥಿಂಕ್ ಯು ಶುಡ್ ರಿಸ್ಕ್ ಹಿಯರ್ ಇನ್ ಕಾಂಟೆಂಟ್ ಕ್ರಿಯೇಷನ್. ಲೈಕ್ ಯು ಕ್ಯಾನ್ ಡೂ ಇಟ್ ಸೈಮಲ್ಟೇನಿಯಸ್ಲಿ. ಜಾಬ್ ಇದ್ದಾಗ ಇಫ್ ಯು ರಿಯಲಿ ಪ್ಯಾಷನೇಟ್, ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಇವಾಗ ನನ್ನ ಕೇಸ್ ಏನಾಗಿದೆ, ನಾನು ತುಂಬ ಬೇಗ ಶುರು ಆದೆ. ಐ ಡೆಂಟ್ ರಿಯಲಿ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ, ಸೊ ಐ ಕುಡ್ ಬೆಟ್ ಇನ್ ಆನ್ ಮೈ ಕಾಂಟೆಂಟ್. ಆದರೆ ನಾನು ಸುಮಾರಷ್ಟು ಜನ ನೋಡಿದ್ದೀನಿ, ದೇ ಹ್ಯಾವ್ ಅ ವೆರಿ ಸ್ಟೇಬಲ್ 9 to 5 ಜಾಬ್, ಒಂದು ಫಿಕ್ಸ್ಡ್ ಇನ್ಕಮ್ ಬರ್ತಾ ಇರುತ್ತೆ, ಅಥವಾ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಅದೆಲ್ಲ ಬಿಟ್ಟು ದೇ ಜಂಪ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್ ಜಸ್ಟ್ ಬಿಕಾಸ್ ದೂರದ ಬೆಟ್ಟ ಚೆನ್ನಾಗಿ ಕಾಣಿಸೋದಂತ ಹೇಳ್ತಾರಲ್ಲ, ಕಣ್ಣಿಗೆ ನುಣ್ಣು ಅಂತ. ಅದೇ ರೀತಿ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದ್ಯಾಟ್ ಇಟ್ ಈಸ್ ಈಸಿ ಟು ಮೇಕ್ ಮನಿ ಅಂತ. ಆದರೆ ಇಲ್ಲಿ ಒಳಗಡೆ ಇಳಿದ್ಮೇಲೆ ತುಂಬ ಆಳವಾದ ಸಮುದ್ರ ಇದು. ಯಾಕಂದರೆ ಇಲ್ಲಿ ತುಂಬ ಫ್ಯಾಕ್ಟರ್ಸ್ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಯು ಮೇ ನಾಟ್ ಬಿ ಏಬಲ್ ಟು ಮಾನಿಟೈಸ್ ತುಂಬ ಬೇಗ. ಅಂಥ ಟೈಮಲ್ಲಿ ಐ ಡೋಂಟ್ ಸೇ ಯು ಶುಡ್ ರಿಸ್ಕ್ ಇಟ್, ಡೂ ಇಟ್ ಸೈಮಲ್ಟೇನಿಯಸ್ಲಿ. ಆ್ಯಂಡ್ ಇಫ್ ಯು ಆರ್ ಕಾನ್ಫಿಡೆಂಟ್ ದಟ್ ಆಯಿತು, ಇವಾಗ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನನಗೆ ಇವಾಗ ಮಾನಿಟೈಸ್ ಆಗ್ತಾಯಿದೆ ಇಲ್ಲಿ ಚಾನಲು, ಆರಾಮಾಗಿ ಜಾಬ್ ಬಿಡ್ಬೋದು ಅಂತ, ಅವಾಗ ಯು ಕ್ಯಾನ್ ಟೇಕ್ ದ ಬೋಲ್ಡ್ ಸ್ಟೆಪ್. ಅಕಸ್ಮಾತ್ ನಿಮ್ಮ ಹತ್ರ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಆ್ಯಂಡ್ ಇಫ್ ಯು ಥಿಂಕ್ ದಟ್ ಓಕೆ ಐ ಸ್ಟಿಲ್ ಹ್ಯಾವ್ ಟೈಮ್ ಟು ಫಿಗರ್ ಔಟ್ ಅಂತ ಇದ್ದಾಗ, ಕಾಂಟೆಂಟ್ ಕ್ರಿಯೇಷನ್ ಇಸ್ ಆಲ್ವೇಸ್ ದಟ್. ಬಿಕಾಸ್ ಇವಾಗ ಹೆಂಗಾಗಿದೆ ಅಂದರೆ, ಕಾಂಟೆಂಟ್ ಕ್ರಿಯೇಷನ್ ಹ್ಯಾಸ್ ನೋ ಪರ್ಟಿಕ್ಯುಲರ್ ಏಜ್. ಇದೇ ಏಜಲ್ಲೇ ನೀವು ಮಾಡ್ಬೋದು ಅಂತ. 2 ವರ್ಷದ ಮಗು ಕಾಂಟೆಂಟ್ ಮಾಡ್ತದೆ, ಅವ್ರ ಅಮ್ಮ ಅಕೌಂಟ್ ಹ್ಯಾಂಡಲ್ ಮಾಡೋದು ನೋಡಿದ್ದೀನಿ. ಆ್ಯಂಡ್ 60 ವರ್ಷದವ್ರೂ ಸಹ ಕಾಂಟೆಂಟ್ ಮಾಡ್ತಾ ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಅಂಕಲ್ ಒಬ್ರು ಒಂದು ಸಣ್ಣ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ, ನಾ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ನೋದು ಮಿಲಿಯನ್ಸ್. ಹೌದೌದು, ಯಾ. ಸೊ ದಟ್ ಇಸ್ ವೈ ಐ ಆಮ್ ಸೇಯಿಂಗ್, ಏಜ್ ಇನ್ ರಿಸ್ಟ್ರಿಕ್ಷನ್ ಅಂತೂ ಇಲ್ಲ ಇಲ್ಲಿ. ಟೇಕ್ ಯುವರ್ ಟೈಮ್, ಡೂ ಇಟ್, ಇಟ್ಸ್ ಆಲ್ವೇಸ್ ದೇರ್. ನೀವೊಂದು ಒಳ್ಳೆ ಮಾತು ಹೇಳಿದ್ರಿ. ಆ್ಯಂಡ್ ನಾನು ಅದನ್ನೇ ಹೇಳ್ತೀನಿ, ತುಂಬ ಜನ ಐ ಥಿಂಕ್ ಒಂದು ಸಣ್ಣ ವಿಷಯದ ಬಗ್ಗೆ ಹೈಲೈಟ್ ಮಾಡಬಹುದು ಅಥವಾ ಬೆಳಕು ಚೆಲ್ಲಬಹುದು ಅಂತ ಅನಿಸುತ್ತೆ. ಒಂದು ಸೀರಿಯಸ್ ಇಶ್ಯೂ ಬಗ್ಗೆ ಹೇಳ್ಬಿಡ್ತೀನಿ ನಾನು. 60 ವರ್ಷ ಆದಾಗ ತುಂಬ ಜನ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಾಗ ಒಂದು ಲೋನ್ಲಿನೆಸ್ ಕಾಡೋದಕ್ಕೆ ಶುರು ಆಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಒಂದು ಕಾಂಟೆಂಟ್ ಕ್ರಿಯೇಷನ್ನು ಅಥವಾ ಲೈಫ್ ವ್ಲಾಗಿಂಗ್ ಅಂಥವ್ರು. ಯಾಕಂದರೆ ಕೆಲಸ ಮಾಡಿ 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 ಒಂಟಿಯಾಗಿ ಕಳೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಐ ಥಿಂಕ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ. 100% ಐ ಅಗ್ರಿ ಟು ಇಟ್. ಅಲ್ಲಿ ಟೆಲ್ ಯು, ನಮ್ಮ ಅಜ್ಜಿ ಆಯಿತಾ, ಐ ಮೀನ್ ವಿ ರೀಸೆಂಟ್ಲಿ ಲಾಸ್ಟ್ ಹರ್ ಅಬೌಟ್ 2 months back. ಆ್ಯಂಡ್ ನಾನು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದಾಗ ಶಿ ಸ್ಟಾರ್ಟೆಡ್ ಟು ಸ್ಟೇ ವಿತ್ ಅಸ್. ಅವ್ರು ಮೊದಲು ಬೇರೆ ಕಡೆ ಇರ್ತಿದ್ರು. ಆ್ಯಂಡ್ ಅವಾಗ ಐ ಯೂಸ್ ಟು ನೋಟಿಸ್ ದ್ಯಾಟ್ ಅವರು ಬರೀ ಇದರ್ ಬುಕ್ ಓದ್ತಾ ಇರ್ತಿದ್ರು, ನ್ಯೂಸ್ ಪೇಪರ್ ಇಲ್ಲ TV. ಬಟ್ ಬಿಯಾಂಡ್ ದ್ಯಾಟ್ ಐ ಕುಡ್ ಸೆನ್ಸ್ ದ್ಯಾಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಔಟ್ ಹಿಯರ್. ಬಿಕಾಸ್ ಎಲ್ಲರೂ ಮನೇಲಿ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗೋರು. ಆ್ಯಂಡ್ ನಾನು ಒಂದು ಸ್ವಲ್ಪ ವೀಡಿಯೋಸ್ ಅವ್ರ ಜೊತೆ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಶಿ ವಾಸ್ ಆ್ಯಕ್ಚುಲಿ ವೆರಿ ಹ್ಯಾಪಿ ವಿತ್ ಇಟ್. ಹೌದು, ಲೈಕ್ ನಾನು ಎಷ್ಟೋ ಸರ್ತಿ ವೀಡಿಯೋಸಲ್ಲಿ ಐ ಥಿಂಕ್ ಐ ಡಿಡ್ ಒನ್ ಟಾಪಿಕ್. ಇವಾಗಿನ ಜನ್ರೇಷನ್ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ ಹಿಂಗೆ ಮಾಡ್ತಾರೆ.
ನಿಮ್ಮ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಅಂತ. ಆ್ಯಂಡ್ ಅವ್ರ ಕತೆ ಹೇಳಿದರು ಸುಮಾರಷ್ಟು ಸ್ಟೋರೀಸ್ ಹೇಳಿದರು. ಒಂದು 10 ಎಪಿಸೋಡ್ ಆಗ್ಬೋದಿತ್ತು ಅದರಿಂದನೇ ಆರಾಮಾಗಿ. ಬಟ್ ದೇ ಜಸ್ಟ್ ವಾಂಟ್ ಈ ಕ್ವೆಶನ್ ಕೇಳಿ ಯಾರೋ ಒಬ್ಬರು ಅದನ್ನ ಬಗ್ಗೆ ಮಾತಾಡಬೇಕು ಅವರಿಗೆ ಅಂತ. ಎಸ್. ಸೊ ಅವಾಗ ನನಗೆ ಗೊತ್ತಾಯಿತು ದ್ಯಾಟ್ ಏನೋ ವಯಸ್ಸಾಗಿದೆ, ಕಾಂಟೆಂಟ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ. ಇಟ್ಸ್ ಜಸ್ಟ್ ಮಿಸ್ಕನ್ಸೆಪ್ಷನ್. ಬಿಕಾಸ್ 60ನೇ ವಯಸ್ಸಲ್ಲಿ ನಮ್ಮ ಅಜ್ಜಿ 90s 80s ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತಾಯಿದ್ರು ಅಂತ ನೆನೆಸ್ಕೊಂಡು ಇವತ್ತು ನನ್ನ ಜೊತೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ದೆನ್ ಎನಿಬಡಿ ಕ್ಯಾನ್ ಡೂ ಇಟ್ ಅಂತ. ಅಂದರೆ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಈಸ್ ಅ ಜರ್ನಿ. ಅದೇ ಒಂದು ದೊಡ್ಡ ಕಥೆ. ಸೊ ನಿಮ್ಮ ಮನೇಲಿ ಯಾರಾದರೂ 60 ವರ್ಷ ಆದವರು ಇದ್ದರೆ, ಡೋಂಟ್ ಲೆಟ್ ದೆಮ್ ಬಿ ಅಲೋನ್. ನೀವು ಕೆಲ್ಸಕ್ಕೆ ಹೋಗ್ಬಿಡ್ತೀರಾ, ಅಪ್ಪ ಅಥವಾ ಅಮ್ಮ ಮನೇಲಿ ಒಬ್ಬರೇ ಇರ್ತಾರೆ ಅಂದರೆ ದಯವಿಟ್ಟು ಅವ್ರಿಗೊಂದು ಕೆಲಸ ಏನಾದರೂ ಮಾಡಿ. ಏನೋ ಮಾಡೋಕ್ಕಾಗಲಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪ ಹೀಗೆ ಕಂಟೆಂಟ್ ಕ್ರಿಯೇಟ್ ಮಾಡಬಹುದು, ಯು ಟ್ರೈ ಇಟ್ ಅಂತ ಒಂದು ಸಲ ಅವ್ರಿಗೆ ಅಭ್ಯಾಸ ಮಾಡಿಸಿ. ಆದರೆ ಏನೂ ನಿರೀಕ್ಷೆ ಇಲ್ಲ, ದೇ ವಿಲ್ ಬಿ ಆ್ಯಕ್ಟಿವ್. 4 ಜನರ ಜೊತೆ ಅವರು ಈಗ ದೇವಸ್ಥಾನಕ್ಕೋ ಅಥವಾ ವಾಕ್ ಹೋದಾಗಲೋ ನಿಮ್ಮ ವಿಡಿಯೋ ನೋಡಿದ್ವಿ ಅಂತ ಹೇಳಿದ್ರೆ ಅವರಲ್ಲಿ ಮತ್ತೆ ಜೀವನೋತ್ಸಾಹ ಬರುತ್ತೆ. ದಟ್ಸ್ ವಾಟ್ ವಿ ಕ್ಯಾನ್ ಸೇ. ಲವ್ಲಿ. ತುಂಬ ಒಳ್ಳೆ ಮಾತಾಯಿತು ಅದು.